ಕೆಮಿಸ್ಟ್ರಿ 2024 ನೊಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿ ಜಾನ್ ಜಂಪರ್ ಹಾಗೂ ಡೆನಿಸ್ ಹಸಾಬಿಸ್ ಇವರಿಬ್ಬರಿಗೂ ಬಂದಿದೆ. ಇವರಿಬ್ಬರು ಕೂಡ ಭಾರತೀಯ ವಿಜ್ಞಾನ ಮಂದಿರಕ್ಕೆ ಬಂದಿದ್ರು. ಇವರಿಗೆ ಯಾವ ವಿಷಯದಲ್ಲಿ ಇವರಿಗೆ ನೊಬೆಲ್ ಪ್ರೈಸ್ ಬಂದಿದೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹೆಲ್ತ್ ಕೇರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಮೆಡಿಸಿನ್, ಈ ವಿಷಯದ ಬಗ್ಗೆ ಅವರಿಗೆ ನೊಬೆಲ್ ಪ್ರೈಸ್ ಬಂದಿದೆ. ನನಗೆ ಹಾಗೆ ಒಬ್ಬರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಬ್ಬರು ಸೇರಿಸದೆ ನಿಜವಾಗಿಯೂ ಕೂಡ AI ಇನ್ ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆ ಪರಿಶೋಧನೆ ಮಾಡಬಹುದು ಅಂತ ಒಂದು ಐಡಿಯಾ ಬಂತು ಈ ತಪಾಸಣಾ ಶಿಬಿರ ನೋಡಿದ ನಂತರ. ನನ್ನ ಅನಿಸಿಕೆ ಏನು ಅಂದ್ರೆ ಬಾಪೂಜಿ ಕಾಲೇಜೇ ಆಗಿರಬಹುದು, ನಮ್ಮ ಭಾರತ ದೇಶದಲ್ಲಿ ಇರುವ ಯಾವ ಆಯುರ್ವೇದಿಕ್ ಕಾಲೇಜೇ ಇರಬಹುದು, ಯಾವ ಆಯುರ್ವೇದಿಕ್ ಸಂಶೋಧನಾ ಕೇಂದ್ರವೇ ಇರಬಹುದು, ಅವರೆಲ್ಲರೂ ಕೂಡ ಈಗ ಮಿನಿಸ್ಟ್ರಿ ಆಫ್ ಆಯುಷ್ ಅವರು ಒಳ್ಳೆಯ ಒಂದು ನೆರವು ನೀಡ್ತಾ ಇದ್ದಾರೆ. ಅಂಥ ನೆರವನ್ನು ಅವರೆಲ್ಲರೂ ಕೂಡ ಸ್ವೀಕರಿಸಿ ಅವರು AI ಇನ್ ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆ ಪರಿಶೋಧನೆ ಮಾಡಿ ಒಂದು 10 ವರ್ಷಗಳಲ್ಲಿ ನೊಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿ ಅದು ಯಾರಿಗೆ ಹೋಗಬೇಕು ಅಂದ್ರೆ ಭಾರತೀಯರಿಗೆ, ಆಯುರ್ವೇದಿಕ್ ವೈಜ್ಞಾನಿಗಳಿಗೆ ಖಂಡಿತವಾಗಿ ಕೂಡ ನೊಬೆಲ್ ಪ್ರೈಸ್ ಬರಬೇಕು ಎನ್ನುವ ಒಂದು ಅನಿಸಿಕೆ ಇದೆ.